टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ರಾಜಕೀಯದಲ್ಲೊಂದು ಅತಿದೊಡ್ಡ ಆಡಿಯೋ ಬಾಂಬ್ ಸಿಡಿದಿದೆ. ಸಹಕಾರ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಿದ್ದ ಬಗ್ಗೆ ಆಡಿಯೋ ರಿವೀಲ್ ಆಗಿದೆ. ಆಡಿಯೋದಲ್ಲಿ ಹೇಗೆ ಸ್ಕೆಚ್ ರೆಡಿ ಆಯಿತು ಅನ್ನೋ ಬಗ್ಗೆ ಮಾತನಾಡಲಾಗಿದೆ. ಹಾಗಾದ್ರೆ ಮಾತನಾಡಿರೋದು ಯಾರು? ಇಲ್ಲಿದೆ ನೋಡಿ ಟಿವಿ9 ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಕೆಎನ್ ರಾಜಣ್ಣ ಪುತ್ರನ ಹತ್ಯೆಗೆ ಸುಪಾರಿ ಆಡಿಯೋ ಬ್ಲಾಸ್ಟ್. 70 ಲಕ್ಷ ಸುಪಾರಿ, 5 ಲಕ್ಷ ಅಡ್ವಾನ್ಸ್. ಸುಪಾರಿ ಕೊಟ್ಟಿದ್ಯಾರು? ಎಸ್, ಮೊನ್ನೆಯಷ್ಟೇ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿಯು ಆಗಿರೋ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ನೀಡಿದ್ರು. ನನ್ನ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅಂತ ಆರೋಪಿಸಿದ್ರು. ಈ ಸಂಬಂಧ ಸೋಮ, ಅಮಿತ್, ಭರತ್, ಗುಂಡಾ, ಯತೀಶ್ ಎಂಬುವರ ವಿರುದ್ಧ ದೂರು ದಾಖಲಿಸಿದ್ರು. ಹತ್ಯೆಯ ಸಂಚಿನ ಕುರಿತು ಆಡಿಯೋವನ್ನ ನೀಡಿದ್ರು. ಇದೀಗ ಅದೇ ಆಡಿಯೋ ರಿವೀಲ್ ಆಗಿದೆ. ರಾಜೇಂದ್ರ ಬೆಂಬಲಿಗ ರಾಕಿ ಮತ್ತು ಪ್ರಕರಣದ A1 ಸೋಮನ ಆಪ್ತೆ ಪುಷ್ಪ ಎಂಬಾಕೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಸ್ಫೋಟವಾಗಿದೆ. ಇದು ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಮತ್ತೆ ಸೋಮಂಗ್ ಅಕೌಂಟ್ ಬಂದ್ರೆ ನಿಜ? ದುಡ್ಡು ಬಂದಿರೋದು ಸತ್ಯ ಬಂದಿರೋದು ಅವ್ನಿಗೆ 5 ಲಕ್ಷ. ನಮ್ಮ ಅಮ್ಮನ ಸತ್ತಾಲು 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ಯಾರಿಗೂ ಬಿಟ್ಟಿರ್ಬೋದು. ನೀನ್ ಯಾರಿಗ್ ನಂಬ್ತೀಯಪ್ಪ? ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕಲ್ಲೇ ಇಕ್ಕೊಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಡಿಲೇ ಇರೋದು. ದುಡ್ಡು ಯಾರು ಕೊಟ್ಟಿದ್ದು ಎಂದ ರಾಕಿ, ಗೊತ್ತಿಲ್ಲ ಎಂದ ಪುಷ್ಪ. ಇನ್ನು ಬೆಂಗಳೂರಿನ ಪ್ರಭಾವಿಯೊಬ್ರು ಸುಪಾರಿ ನೀಡಿದ್ದಾರೆ ಅಂತ ರಾಜೇಂದ್ರ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ರು. ಈ ಬಗ್ಗೆ ಆಡಿಯೋದಲ್ಲಿ ಯಾವುದೇ ಪ್ರಸ್ತಾಪವಿಲ್ಲ. ಆದ್ರೂ ದುಡ್ಡು ಯಾರು ಕೊಡ್ತಾರೆ ಅನ್ನೋ ಬಗ್ಗೆ ಇಬ್ರು ಮಾತನಾಡಿದ್ದಾರೆ. 70 ಲಕ್ಷ ಸಿಗ್ತೈತೆ, ಮಾಡೋದ್ ಬೇಡ್ವಾ? ಅಲ್ಲಿ ಅಷ್ಟೊಂದು ಸುಲಭ ಅಲ್ವಲ್ಲ. ಯಾರು ಇನ್ನೇನು ಕೊಡ್ತಾರೆ ಯಾರು ಕಾಸು? ಗೊತ್ತಿಲ್ಲಪ್ಪ. ಇವ್ನು ಏನ್ ವ್ಯವಹಾರ ಮಾಡ್ತಾನಪ್ಪ? ಈಚೆ ಬರೋಕ್ಕೆ ಆಗಲ್ಲ. ಅದೇನು ನೀವು ಖರ್ಚು ಮಾಡ್ದ? ಎಕ್ಸಾಂಪಲ್ ನಿಮ್ಕೊಳ್ಳೋದು. ಇವನೇ ಖರ್ಚು ಮಾಡ್ತಾರದು? ಯಾರು? ಇವನೇನಾ? ಯಾರಿಗೆ ಗೊತ್ತಪ್ಪ? ನಮ್ಗೆ ಹಿಂಗ್ ಗೊತ್ತು. ಫೆರಿನ್ ಮೇಲೆ ಏನಕ್ಕೆ ಬರ್ತಾನೆ? ಬರೀ 3 ತಿಂಗಳಿಗೋಸ್ಕರ ಇವ್ನು ಯಾಕೆ ಬರಬೇಕು? ರಾಜೇಂದ್ರ ಹತ್ಯೆಗೆ ಮಧುಗಿರಿ ತಮಿಳುನಾಡು ಗ್ಯಾಂಗ್ನಿಂದ ಸ್ಕೆಚ್. ಮದ್ಗಿರಿ ಹುಡುಗ ರೆಡಿ ಆಗಿರೋದಾ? ಯಾರು? ಎಷ್ಟು ಜನ? 7-8 ಜನ. ಮದ್ಗಿರಿ ಹುಡುಗರು ಗೊತ್ತಾ ಸರ್? ನಮ್ಗೆ ಮಾತಾಡ್ಕೊಂಡವ್ರು ಗೊತ್ತಾ? ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ? ಇಬ್ರಿಗೆ ಜೊತೆಗಿರಕ್ಕೆ ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಳಸಿಪಳ್ಳಿ ಹುಡುಗರು ಕೇಳೋನಂತೆ. ಈಗ ಕಳಸಿಪಳ್ಳಿದಲ್ಲಿ ಬರ್ತಾರ ತಗೊಳಪ್ಪ ಹೊಸ ವರ್ಷಕ್ಕೆ ಇಬ್ರು ಹುಡುಗರು. ಇಬ್ರು ಹುಡುಗರು ಕರೆಸ್ತಾನೆ. ಜಾಸ್ತಿ ಯತೀಶ ನನ್ ಮಗ ಏನು ಜೊತೆಗಿರೋದು. ಸದ್ಯ ಆಡಿಯೋ ರಿವೀಲ್ ಆಗ್ತಿದ್ದಂತೆ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮನಿಗೂ ನಿಂಗೂ ಲಿಂಕ್ ಹೇಗೆ? ನಿನಗೆ ಹೇಗೆ ಗೊತ್ತಾಯ್ತು? ಯಾವಾಗ ಸ್ಕೆಚ್ ಹಾಕಿದ್ರು ಅನ್ನೋ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಪೊಲೀಸರ ತಂಡ ಆರೋಪಿ ಸೋಮನಿಗಾಗಿ ಹುಡುಕಾಟ ನಡೆಸ್ತಿದೆ. ಮಹೇಶ್, ಟಿವಿ9 ತುಮಕೂರು.